ಒದ್ದಾಡಿ ಸತ್ತೋದಲೇ ಮಗನ. ಲೇ ಮುಂಜು, ಇವತ್ತು ಕಲೆಕ್ಷನ್ ಚೆನ್ನಾಗಿದೆ ಏನಿಲ್ಲ? ಆಗದಿದ್ರ ಬ್ಯಾರೇನೆ ಐತಿ ಮಗನ. ನಾವು ಹಾಳೆ ಬರೋಕ ಕಲೆಕ್ಷನ್ ಚಲೋ ಆಗ್ಬೇಕು. ನನ್ನ ದೋಸ್ತನ ಭೇಟಿ ಬರ್ತೇವೆ. ಆಯ್ತು ಸರ್, ನಾನು ಭಿಕ್ಷೆ ಬಿಡಕ್ಕೆ ಹೋಗುತ್ತೇನೆ. ಸ್ವಾಮಿ, ನಮ್ಮ ಹತ್ರ ದುಡ್ಡಿಲ್ದೆ ಪರವಾಗಿಲ್ಲ. ಪಾಪ ಈ ಹುಡುಗನ ನೋಡಿದ್ರೆ ಪಾಪ ಅನ್ಸಿದೆ. ಅವ್ರಿಗಾದ್ರೂ ಹಣ ಹಣ ಹಣ. ಇವರು ದನಿ ಕೇಳಿದರೆ ನನ್ನ ತಂದೆ ತಾಯಿ ಹೇಗೆ ಇದೆ. ನನ್ನ ಅಮ್ಮ ಅಪ್ಪ, ನನ್ನ ತಂದೆ ಹೆಸರು ಶಿವಣ್ಣ, ನನ್ನ ತಾಯಿ ಹೆಸರು ಜ್ಯೋತಿ, ನನ್ನ ಹೆಸರು ಮಂಜು ಅಂತ. ಇಂಥ ಪರಿಸ್ಥಿತಿ ಯಾಕಪ್ಪ ಬಂತು ನಿನಗೆ? ಈಗಿನ ಪರಿಸ್ಥಿತಿಗೆ ಕಾರಣವಾದವರು ಯಾರು? ಅಪ್ಪ, ಒಬ್ಬ ಡಕಾಯತ್ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ತಂದಿದ್ದಾನೆ. ನೀವು ಯಾರು ಆ ಮಗನನ್ನು ಮುಟ್ಟಲಿಕ್ಕೆ ಹೋಗಬೇಡಿ. ಮುಟ್ಟಿದರೆ ನಿಮ್ಮನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ನನ್ನ ಮನೆತನದ ಮೇಲೆ ಕಣ್ಣು ಹಾಕಿ ನನ್ನ ಕಂದನ ಕಣ್ಣನ್ನು ಕಳೆದುಕೊಂಡೇ ನೀಚ. ಲೇ ಶಿವ್ಯ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಇಲ್ಲಿ ಅವನನ್ನು ಬಿಟ್ಟು ಹೋದರೆ ಸರಿ. ಏನಂದ್ರ ಮಕ್ಕಳ ಸಾತ್ ಹೋಗ್ತೀರಿ ನೀವ. ಲೇ ಜಯರಾಜ್, ನಿಮ್ಮಂತ ಲುಚ್ಚಗಳಿಗೆ ಸೊಕ್ಕಿನ ಸೂಳೆ ಮಗನ ಕೈಯಲ್ಲಿ ಸಿಕ್ಕು ಸತ್ತ ಹೋಗಲು ನಾವೇನು ಶಂಡರಲ್ಲ. ನಿಮ್ಮಂತ ಬಂಡ ಗಂಡರನ್ನು ಪುಡಿ ಪುಡಿ ಮಾಡಿ ರುಂಡ ಮುಂಡದಿಂದ ಸುಡಲು ಬಂದಿರುವ ಸಿಡಿದೆದ್ದ ಪುಂಡ ಹುಲಿಗಳು, ಸಿಡಿದೆದ್ದ ಪುಂಡ ನಿಮ್ಮಂತ ಸಿಡಿದೆ ಪುಂಡ ಹುಲಿಗಳನ್ನು ಬೇಟೆ ಹೇಗೆ ಆಡಬೇಕನ್ನೋದು ಈ ಜಯರಾಜನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನು ಕೊಂದು ಹಾಕಿ ಬಿಡುತ್ತೇನೆ. ನಿನ್ನ ಗುಂಡಿಗೆ ಎದುರು ಗಂಡು ನಾವಲ್ಲ, ಕೆಂಡದಂತಿರುವ ನಿನ್ನ ಬಂಡ ಶರೀರವನ್ನು ಸಿಳ್ಳಿ ಬಿಸಿ ರಕ್ತ ಕುಡಿದು ಬಿಟ್ಟೇನು. ಎಚ್ಚರದಿಂದ ಮಾತನಾಡು. ನೀ ನನಗೆ ಎಚ್ಚರ ಹಾಕುವ ಉಚ್ಚ ವಿನಾಶ. ಅಂದೇ ನಮ್ಮ ಮಾವನ ಮನೆಯಲ್ಲಿ ನನ್ನನ್ನು ಬಿಟ್ಟು ತಪ್ಪು ಮಾಡಿದೆ. ಇಲ್ಲದಿದ್ರ ಅವತ್ತ ನಿನ್ನೆ ಹಣ ಬೀಳ್ತಿತ್ತು ಮಗನ. ಕತಿ ಮುಗಿಸಲು ನಾವೇನು ಗತಿಗೆಟ್ಟವು ನಿಂತವರಲ್ಲ. ನಿಮ್ಮಂತ ಬಂಡ ಸೊಕ್ಕಿನ ಶ್ರೀಮಂತರ ರುಂಡ ಹಾರಿಸಲು ಬಂದಿರುವ ಪುಂಡ ಪ್ರಚಂಡ ಹುಲಿಗಳು ನಾವು. ಪುಂಡ ಪ್ರಚಂಡ ಹುಲಿಗಳು. ನಿಮ್ಮಂತ ಪುಂಡ ಪ್ರಚಂಡಗಳ ಬೇಟೆಯಾಡಿ ಬಿಸಿ ರಕ್ತ ಕುಡಿಯುವ ಗಂಡಲಿಯ ಗಂಡೋಲಿ ಈ ಜಯರಾಜ. ಲೇ ಬಂಜ,
ಮಣಿದೇವರನ್ನ ಬೇಡ ತಮ್ಮ ಬೇಡ, ಅವರನ್ನು ಕೊಲ್ಲಬೇಡಿ, ಬಿಟ್ಟು ಬಿಡಿ. ಜಯರಾಜ್, ಹಿಂದೆ ನಮ್ಮ ಅಣ್ಣನನ್ನು ಕೊಂದು ನನ್ನ ಅವಿನಾಶನ್ನು ನನ್ನಿಂದ ದೂರ ಮಾಡಿ ನನ್ನಿಂದಲೇ ನಿಮ್ಮ ಕೆಟ್ಟ ಕಾರ್ಯ ಸಾಧಿಸಿಕೊಂಡಿರುವರಲ್ಲ. ಬಿಟ್ಟು ಬಿಡಲು ಸಾಧ್ಯವಿಲ್ಲಲ್ಲ. ನೆನೆಸಿಕೋ ನಿನ್ನ ಗ್ರಾಮ ದೇವತೆಯನ್ನ. ಅಮ್ಮಾ! ಅಣ್ಣ ನಾನೆಲ್ಲ ನಿನ್ನ ಮೇಲೆ ಏನ ತಪ್ಪು ನನ್ನನ್ನು ಕ್ಷಮಿಸಲ್ಲ. ನಿನ್ನ ಮೇಲೆ ಏನೆಲ್ಲ ಕೆಟ್ಟ ಅಪರಾಧ ಹೊರಿಸಿದ್ರು ಇಷ್ಟು ದಿವಸ ನೀನು ಸಹಿಸಿಕೊಂಡಿದ್ದೆಲ್ಲ ಕ್ಷಮಿಸಲ್ಲ. ತಪ್ಪು ಮಾಡುವುದು ಸಹಜ, ತಪ್ಪನ್ನು ಒಪ್ಪಿಕೊಳ್ಳುವುದು ಮನುಷ್ಯ ಜನ್ಮ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮದುವೆ ಮಾಡಿ ನಾನು ಎಲ್ಲವನ್ನೂ ನಿರ್ವಹಿಸುತ್ತೇನೆ. ಮಾವ, ಚಿಕ್ಕ ವಯಸ್ಸಿನಲ್ಲಿ ನನ್ನ ತಮ್ಮ ಕಳೆದುಕೊಂಡು ಹೋಗಿದ್ದಾನಂದಿದ್ದಾನಲ್ಲ, ಇವನೇ ನನ್ನ ತಮ್ಮ ಸೂರ್ಯ. ತಮ್ಮ, ಇವರೇ ನಿನ್ನ ಮಾವ, ಅವಳೇ ನಿನ್ನ ತಂಗಿ. ತಂಗಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ತಂಗಿ, ಕ್ಷಮಿಸು. ಸೂರ್ಯ, ಆಗಿದೆಲ್ಲ ಆಗೋಯ್ತಪ್ಪ, ಎಲ್ಲ ಒಳ್ಳೇದಾಗಿದೆ. ನನಗೆ ಯಾಕೋ ತುಂಬಾ ಹೊಟ್ಟೆ ನೋವ್ತಿದೆ, ಯಾರಿಗೆ ನೋವು ಬಂತು ಅಂತ ಕಾಣಿಸ್ತಿದೆಪ್ಪ. ಸೂರ್ಯ, ನಿನ್ನ ತಂಗಿಯನ್ನು ಹಾಗೂ ನಿನ್ನ ತಮ್ಮನನ್ನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಪ್ಪ. ಆಯ್ತು ಅಣ್ಣ.